ಸ್ವಗ್ರಾಮದಲ್ಲಿ ನನ್ನ ಊರಿನಲ್ಲಿ ಒಂದು ಅತ್ಯುತ್ತಮವಾದಂಥ ಆಸ್ಪತ್ರೆ ಸ್ಥಾಪನೆ ಆಗಬೇಕು. ನನ್ನಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ದೊರಕಬೇಕು ಅಂತಕ್ಕಂಥದ್ದು ಒಂದು ಸದುದ್ದೇಶ ಅವ್ರದ್ದಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇದು ಯಾವುದೇ ಒಂದು ವ್ಯಾಪಾರ ವಹಿವಾಟಿಗಾಗಲಿ ಮಾಡ್ತಕ್ಕಂಥದ್ದು ಒಂದು ಆಸ್ಪತ್ರೆ ಅಲ್ಲ. ನಾವು ಕೂಡ ಎಲ್ಲ ರೀತಿಯ ರೋಗಿಗಳಿಗೂ ಕೂಡ ಅವರ ಅನುಕೂಲತೆ ತಕ್ಕನೆ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದರೆ ಮಧ್ಯಮ ವರ್ಗದವರು, ಬಡವರು ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಭೇಟಿ ನೀಡ್ತಕ್ಕಂಥ ಒಂದು ಸ್ಥಳ ಆಸ್ಪತ್ರೆ. ಅದಕ್ಕೆ ಸರಿಯಾಗಿ ನಾವು ಸ್ಪಂದನೆ ಮಾಡಬೇಕು. ಯಾಕಂದರೆ ವೈದ್ಯರಾಗಿರ್ತಕ್ಕಂಥವ್ರು ಕೇವಲ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಒಂದು ವ್ಯಾಪಾರ ವಹಿವಾಟಿಗಾಗಿ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಕಮ್ಮಿ. ಯಾಕೆಂದರೆ ವೈದ್ಯರಿಗೆ ಯಾವತ್ತೂ ಕೂಡ ರೋಗಿಗಳ ಒಂದು ಗುಣಮುಖ, ಅವರ ಚಿಕಿತ್ಸೆ ಜೊತೆಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕಡಿಮೆ ದರದಲ್ಲಿ ಅವರಿಗೆ ವ್ಯವಸ್ಥೆಗಳು ಸಿಗಬೇಕು ಅಂತಕ್ಕಂಥದ್ದೊಂದು ಸದುದ್ದೇಶದಿಂದಲೇ ಎಲ್ಲರೂ ಕೂಡ ಒಂದು ವೈದ್ಯಕೀಯ ಕೇಂದ್ರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪ್ರಯತ್ನ ಯಶಸ್ವಿಯಾಗಲಿ. ಜೊತೆಯಲ್ಲಿ ಈ ಭಾಗದ ಜನರಿಗೆ ಈ ಆಸ್ಪತ್ರೆಯಿಂದನ ಎಲ್ಲ ಅನುಕೂಲತೆಗಳನ್ನು ಸಿಗುವಂತೆ ಆಗಲಿ. ಮುಂದಿನ ದಿನಗಳಲ್ಲಿ ಅವರ ತಂಡ ಇನ್ನೂ ಹೆಚ್ಚಾಗಲಿ. ಅವರು ಆಗಲೇ ಹೇಳ್ತಾ ಇದ್ರು, ನಾನು ಸುಮಾರು 100 ಜನ ವಿವಿಧ ಸಿಬ್ಬಂದಿಗಳಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರ ಕೂಡ ಹೇಳಿದರು. ಇನ್ನು ಆಸ್ಪತ್ರೆ ಜೊತೆಯಲ್ಲಿ ಸಿಬ್ಬಂದಿ ವೈದ್ಯರ ಜೊತೆಯಲ್ಲಿ ಒಂದು ನರ್ಸಿಂಗ್ ತಂಡ ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ತಂಡ ಇರ್ಬೋದು ಅಥವಾ ಇತರೆ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಸೇರಿ ಒಂದು ಆಸ್ಪತ್ರೆ ಅಂತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೆಲವಾರು ಜನಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಇನ್ನೂ ಹೆಚ್ಚಾಗಿ ಈ ಒಂದು ಕೇಂದ್ರ ಬೆಳೆದು ಇನ್ನೂ ಅತ್ಯುತ್ತಮವಾಗಿ ಇನ್ನೂ ವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ಬೆಳೀಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ